ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲಾ ರಾಯಚೂರು. ಇವತ್ತು ನಾನು ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆ ಮತ್ತು ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಿರುವಂಥ ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಎಲ್ಲ ಅಧ್ಯಾಯಗಳ ಮೇಲೆ ಕೇವಲ 10 ಪ್ರಶ್ನೆಗಳನ್ನು. ನಾನು ಈ ಥರ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಸಾಕಷ್ಟು ಅನುಭವ ಹೊಂದಿರುವಂಥ ಶಿಕ್ಷಕರ ತಂಡದಿಂದ ಇಂಗ್ಲೀಷ್ ಇರ್ಬೋದು, ಗಣಿತ, ಮೆಂಟಲ್ ಅಬಿಲಿಟಿ, ಗದ್ಯ ಭಾಗ, GK ಈ ಥರ ಎಲ್ಲ ವಿಷಯಗಳನ್ನು ನಾವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂಥ ಯೂಟ್ಯೂಬ್ ಲೈವ್ ಕ್ಲಾಸನ್ನು ಅಥವಾ ವಿಡಿಯೋ ಕ್ಲಾಸನ್ನು ಕೊಡುವ ವ್ಯವಸ್ಥೆಯನ್ನು ನಮ್ಮ ಚಾಲೆಂಜ್ ಟೀಮ್ ಕೆಲಸ ಮಾಡ್ತಿದೆ. ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಈ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಕೊಡ್ತಾ ಇರುವಂಥ ಉಚಿತ ಕ್ಲಾಸ್ಗಳನ್ನು ಉಪಯೋಗಿಸಿಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಉಚಿತ ಶಿಕ್ಷಣವನ್ನು ಪಡೆದುಕೊಂಡು ಪ್ರತಿ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಕೊರೋನಾಕ್ಕಿಂತ ಮುಂಚೆಯಿಂದನೇ ನಾವು ಸಾಕಷ್ಟು ದಿನಗಳಿಂದ ಉಚಿತವಾಗಿರುವಂಥ ಲೈವ್ ಕ್ಲಾಸನ್ನು, ವಿಡಿಯೋ ಕ್ಲಾಸನ್ನು ಕೊಡ್ತಾನೆ ಬರ್ತಾ ಇದ್ದೇವೆ. 35,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ನಮ್ಮ ಚಾಲೆಂಜ್ ಟೀಮ್ದಲ್ಲಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಈ ಕ್ಲಾಸನ್ನು ಉಪಯೋಗಿಸಿಕೊಳ್ಳಿ, ನಿಮ್ಮ ಮಕ್ಕಳನ್ನು ನವೋದಯ ಶಾಲೆಗೆ ಆಯ್ಕೆ ಮಾಡಿ ಅಂತ ಹೇಳುತ್ತಾ, ಇವತ್ತು ನಾನು ನಿಮಗೆ ಮಾಸ್ಟರ್ ಕ್ಲಾಸ್ 2ರಲ್ಲಿ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿದ್ಯಾರ್ಥಿಗಳು ಇವತ್ತು 10 ಪ್ರಶ್ನೆಗೆ ಎಷ್ಟು ಪ್ರಶ್ನೆಗಳನ್ನು ನೀವು ಸರಿ ಉತ್ತರ ಕೊಟ್ಟಿದ್ರೆ ನೋಡ್ಕೊಳ್ಳಿ. ಇದಕ್ಕಿಂತ ಮುಂಚೆ ಮಾಸ್ಟರ್ 1 ಕ್ಲಾಸ್ದಲ್ಲಿರುವಂಥ ಪ್ರಶ್ನೆ ಬಿಡಿಸ್ತಾ ಹೋಗ್ರಿ. ನಿಮಗೆ ಈ ಥರ ನನ್ನ ಕ್ಲಾಸಸ್ಗಳು ಉಪಯೋಗ ಆಗ್ತಾ ಇದ್ದಾವಂದರೆ ಪ್ರತಿದಿನ ನಿಮಗೆ ಈ ಥರ ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾನೆ ಬರ್ತಾ ಇದ್ದೀನಿ. ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಬಗ್ಗೆ ನೀವು ಏನಾದರೂ ತಿಳ್ಕೊಬೇಕಾಗಿತ್ತು, ಅಪ್ಲಿಕೇಶನ್ ಬಗ್ಗೆ ಇರ್ಬೋದು, ಕ್ಲಾಸಸ್ಗಳ ಬಗ್ಗೆ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ನಿಮಗೇನಾದರೂ ತಿಳ್ಕೊಬೇಕಾಗಿತ್ತಂದರೆ ಈ ಕೆಳಗೆ ಕೊಟ್ಟಿರುವಂಥ 9449771212 ಅಂತ ಬಸವರಾಜ್ ಸರ್ ನಂಬರ್ಗೆ ಕಾಲ್ ಮಾಡಿ. ನನ್ನದೇ ನಂಬರ್ ಆಗಿರುವಂಥ 99002062 ನಂಬರ್ಗೆ ಕಾಲ್ ಮಾಡಿದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ತಿಳಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ, ನಾವು ನಿಮಗೆ ಮೊದಲನೇ ಪ್ರಶ್ನೆ ಮಾಸ್ಟರ್ ಕ್ಲಾಸ್ 2ರಲ್ಲಿರುವಂಥ ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ. ಪ್ರಶ್ನೆ ನೋಡಿಕೊಳ್ಳಿ. 1ನೇ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲ 3 ಸಾಮಾನ್ಯ ಗುಣಿತ ಅಥವಾ ಅಪವರ್ತ್ಯಗಳು ಯಾವುವು ಅಂತ ಕೇಳ್ತಿದ್ದಾನೆ. 8ರದ್ದು 12ರದ್ದು 2 ಸಂಖ್ಯೆಗಳ ಮೊದಲ 3 ಅಂತಾನೆ. 3 ಅಪವರ್ತ್ಯಗಳು ಯಾವಾಗಿದ್ದಾವೆ? 1ನೇ ಆಯ್ಕೆ 28, 48, 72. 2ನೇ ಆಯ್ಕೆ 8, 16, 24. 3ನೇ ಆಯ್ಕೆ 12, 24, 36. 4ನೇ ಆಯ್ಕೆ 96, 192, 288. ಈಗ ಆಲ್ರೆಡಿ ನೀವು ಈ ಕ್ಲಾಸಸ್ ಬಗ್ಗೆ ತಿಳ್ಕೊಂಡಿದ್ದೀರಿ ಅಥವಾ ಪ್ರತಿ ಅಧ್ಯಾಯ ಮೇಲೆಗೂ ನೀವೆಲ್ಲ ಪ್ರಿಪೇರ್ ಆಗಿದ್ದರೆ ಈ ಪ್ರಶ್ನೆಗಳನ್ನು ಈಸಿಯಾಗಿ ಉತ್ತರವನ್ನು ಕಳಿಸ್ಬೋದು. ಪ್ರಶ್ನೆ ಏನಂದ್ರೆ, ಕೆಳಗಿನವುಗಳಲ್ಲಿ ಅಂದರೆ 4 ಆಯ್ಕೆ ಕೊಟ್ಟಿದ್ದಾರೆ. ಆ ಆಯ್ಕೆಗಳಲ್ಲಿ 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲ 3 ಅಪವರ್ತ್ಯಗಳು ಅಥವಾ ಸಾಮಾನ್ಯ ಗುಣಿತಗಳು ಆಗಿವೆ ಅಂತ ಕೇಳ್ತಿದ್ದಾನೆ. ಅಂದರೆ ಮಕ್ಕಳು ಈ ಥರ ಕೊಟ್ಟಾಗ ನಾವು ಏನು ಮಾಡಬೇಕಂದ್ರೆ ಫಸ್ಟು ಲಸವನ್ನು ತೆಗೆದು ಬಿಡಬೇಕು. ಯಾವ್ಯಾವು ಕೊಟ್ಟಿರುವಂಥ ದತ್ತ ಸಂಖ್ಯೆಗಳ ಲಸ ತೆಗಿಬೇಕು. ಅದು 8 ಮತ್ತು 12 ಇದೆ. ಫಸ್ಟು ನೀವು ಲಸ ತೆಗಿಬೇಕಂದ್ರೆ 2ರ ಮಗ್ಗಿಂದ ತೆಗಿಯೋಣ. ಇಲ್ಲಿ 2 ಹಚ್ಕೊಳ್ಳಿ. 2 4 8, 2 6 12. 2ರ ಮಗ್ಗಿಂದ ಯಾವ್ಯಾವ ಹೋಗ್ತವೆ ಎಲ್ಲ ಅಷ್ಟು ಫಸ್ಟ್ ಮಾಡೋಣ. ಮತ್ತು 2 ಹಚ್ಚ್ರಿ. 2 2 4, 2 3 6. ನೆಕ್ಸ್ಟ್ ಮತ್ತೆ ಯಾವುದು? ಮತ್ತೆ 2ರಿಂದ ಹೋಗ್ತಾ ಇದೆ. 2 1 2, 2ರ ಮಗ್ಗೆ 3 ಇಲ್ಲ, 3 ಹಾಗೆ ಹಚ್ಚಿಬಿಡಿ. ನೆಕ್ಸ್ಟ್ ಯಾವ ಮಗ್ಗಿ? 3 ಮಗ್ಗಿಂದ ಹೋಗ್ತಾ ಇದೆ. ಓಕೆ, 3 ಒಂದಕ್ಕೊಂದು 3 1 3. ಏನು ಉಳಿತಿದ್ದು? 2 ಇಂಟು 2 ಇಂಟು 2 ಇಂಟು 3. 2 2 4, 4 2 8, 8 3 24 ಅಂತು ಲಸ. ಮಕ್ಕಳೇ ನೋಡ್ಕೊಡ್ರಿ, ಇಲ್ಲಿ ಏನು ಬಂತಲ್ಲ ಲಸ 24, 8 ಮತ್ತು 12 ಲಸ 24 ಅಂತಲ್ಲ. ಆ 24 ಅನ್ನುವ ಮಗ್ಗಿಯ 3 ಸಾಮಾನ್ಯ ಗುಣಿತಗಳನ್ನು ನಾವು ತಗೋಬೇಕಾಗುತ್ತೆ.
ಅದು ಯಾವುದಂದರೆ 24 ಒಂದಲೇ 24, 24 ಎರಡಲೇ 48, 24 ಮೂರಲೇ 72 ಇವೇ ಅಸಾಮಾನ್ಯ ಗುಣಿತಗಳು ಅಂತ ಅರ್ಥ, ಅಪವರ್ತ್ಯಗಳು ಅಂತ ಅರ್ಥ. ಹಾಗಾದರೆ ಸರಿಯಾದ ಆಯ್ಕೆ ಒಂದನೇದು ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ನೀವು ನವೋದಯದಲ್ಲಿ 20 ಪ್ರಶ್ನೆಗಳು ಕೊಡ್ತಾರೆ. ಒಂದು ಪ್ರಶ್ನೆಗೆ 1.25 ಅಂಕ ನಿಗದಿಪಡಿಸಲಾಗಿರುತ್ತದೆ. ಒಟ್ಟು ಅಂಕಗಳು 25. ಸೈನಿಕ ಶಾಲೆಗಳಲ್ಲಿ ನಿಮಗೆ 50 ಪ್ರಶ್ನೆಗಳು ಕೊಡ್ತಾರೆ. ಒಂದು ಪ್ರಶ್ನೆಗೆ ನಿಮಗೆ 3 ಅಂಕವನ್ನು ಕೊಡಲಾಗುವುದು. ಅಂದರೆ 150 ಅಂಕಗಳು ಸೈನಿಕ ಶಾಲೆಯಲ್ಲಿ ಗಣಿತದಲ್ಲೇ ಇರುವುದರಿಂದ ನೀವು ಗಣಿತವನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟಾಗಿ ನೀವು ಹೆಚ್ಚು ಅಂಕವನ್ನು ಪಡಿಬೋದು ಅಂತ ಹೇಳುತ್ತಾ ಎರಡನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2. ಎರಡನೇ ಪ್ರಶ್ನೆ ನೋಡ್ಕೊಳ್ಳಿ. 1, 2, 4, 8, 16 ಡ್ಯಾಶ್ ಎಂಬ ಸರಣಿಯಲ್ಲಿ ನಂತರ ಬರುವ ಸಂಖ್ಯೆ ಯಾವುದು? ಸಿರೀಸ್ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಕೂಡ ನವೋದಯ ಸಿಲೆಬಸ್ ಇದೆ, ಸೈನಿಕ ಶಾಲೆಗಿದೆ, ಮಿಲಿಟರಿ ಶಾಲೆಗಿದೆ, ಮೂರಾರ್ಜಿಯಲ್ಲಿ ಕೂಡ ಈ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾರೆ. ಇಂಥ ಪ್ರಶ್ನೆಗಳನ್ನು ಮಕ್ಕಳು ನಿಧಾನವಾಗಿ ನೀವು ಬಿಡಿಸ್ತಾ ಹೋಗ್ರಿ. ಪರ್ಫೆಕ್ಟ್ ಆಗಿದ್ದರೆ ಈಸಿಯಾಗಿ ನೀವು ಎಲ್ಲ ಪ್ರಶ್ನೆಗೂ ಸರಿ ಉತ್ತರವನ್ನು ಉತ್ತರಿಸ್ಬೋದು. ಈ ಥರ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿಯನ್ನು ಕೊಡ್ತಾನೆ ಬರ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ತರಬೇತಿಯನ್ನು ಪಡೆದು ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಆಯ್ಕೆಯಾಗಿ ಹೋಗಿದ್ದಾರೆ. ಆದ್ದರಿಂದ ದಯವಿಟ್ಟು ನಿಮ್ಮ ಮಕ್ಕಳು ಏನಾದರೂ 4 ಅಥವಾ 5ನೇ ತರಗತಿ ಓದ್ತಾ ಇದ್ದರೆ ನಿಮ್ಮ ಮಕ್ಕಳನ್ನು ನಮ್ಮ ಒಂದು ತರಬೇತಿ ಕೇಂದ್ರಕ್ಕೆ ಸೇರಿಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತರಬೇತಿಯನ್ನು ಕೊಡಿಸಿ ಎಕ್ಸಾಮ್ಗಳನ್ನು ಬರೆಸಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ, ಸಾಕಷ್ಟು ಅನುಭವ ಹೊಂದಿದ ಶಿಕ್ಷಕರ ತಂಡದಿಂದ ತರಬೇತಿಯನ್ನು ಕೊಡ್ತಾನೆ ಬರ್ತಾಯಿದ್ದೀವಿ. ಬಾಲಕಿಯರಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ, ಬಾಲಕರಿಗೆ ಪ್ರತ್ಯೇಕ ವ್ಯವಸ್ಥೆ ಹೊಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಡಿಜಿಟಲೀಕರಣದಿಂದ ತರಬೇತಿಯನ್ನು ಕೊಡ್ತಾನೆ ಬರ್ತಿದ್ದೇವೆ. ಮೂಲಭೂತ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರಗಳಲ್ಲಿ ನಮ್ಮ ಸಂಸ್ಥೆಯೂ ಒಂದಂತ ಹೇಳಲಿಕ್ಕೆ ನಮ್ಗೆ ಖುಷಿ ಪಡ್ತಿದ್ದೇವೆ. ಅಂಥ ಪಾಲಕರು ಒಂದು ಬಾರಿ ನಮ್ಮ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳ ಒಂದು ಪ್ರವೇಶವನ್ನು ಪಡಿಬೋದು ಅಂತ ಹೇಳುತ್ತಾ ಈ ಪ್ರಶ್ನೆ ಬಿಡಿಸ್ತಾ ಇದ್ದೀನಿ. ನೋಡ್ಕೊಳ್ರಿ. 1, 2, 4, 8, 16 ಇದೆ. ಯಾವುದು ಬರ್ತಿದೆ ಅಂತ ಕೇಳ್ತಾ ಇದ್ದಾನೆ. ಮಕ್ಕಳು ನೋಡ್ರಿ, ಈ ಸರಣಿಯಲ್ಲಿ ಏನು ಬದಲಾಗ್ತಾ ಇದೆ ಅನ್ನೋದನ್ನು ನೀವು ಲಕ್ಷ್ಯ ಕೊಡಬೇಕು. 1 ಇದ್ದಿದ್ದು 2 ಆಯ್ತಂತೆ. 1ಕ್ಕೆ ಇಂಟು 2ರಿಂದ ಗುಣಿಸಿದ್ರೆ ಮುಂದಿನ ಸಂಖ್ಯೆ ಸಿಗ್ತಾ ಇದೆ. ಹಾಗಾದರೆ 2ಕ್ಕೆ ಇಂಟು ನಾವು 2ಅನ್ನು ಗುಣಿಸ್ತೀನಿ, ನಮ್ಮ ಮುಂದಿನ ಸಂಖ್ಯೆ ಸಿಗುತ್ತಾ ನೋಡ್ಕೊಳ್ರಿ. 2 2 4. ಹಾಗಾದರೆ 4ಕ್ಕೂ ನಾವೇನು ಮಾಡೋಣ? ಇಂಟು 2ರಿಂದ ಗುಣಿಸೋಣ. 4 2 8. 8ಕ್ಕೆ ಇಂಟು 2 ಗುಣಿಸಿದ್ರೆ 16 ಸಿಗುತ್ತಾ ಇದೆಯಲ್ಲ ನೋಡ್ಕೊಳ್ರಿ. 8 2 16 ಆದರೆ ಲಾಸ್ಟ್ ನಾವು 16ಕ್ಕೆ ಇಂಟು 2ರಿಂದ ಗುಣಿಸ್ಬಿಡೋಣ. 16 2 32 ಸರಿಯಾದ ಉತ್ತರ ಬರ್ತಾ ಇದೆ. ಅಂದರೆ ಆಯ್ಕೆ ಸಂಖ್ಯೆ 4 ಸರಿಯಾದ ಉತ್ತರ ಆಗುತ್ತೆ. ಇಂಥ ಪ್ರಶ್ನೆಗಳನ್ನ ನೀವು ಪರ್ಫೆಕ್ಟ್ ಮಾಡಿರ್ತೀರಿ, ಯಾಕಂದರೆ ನೀವು ಆಲ್ರೆಡಿ ಇದ್ರ ಬಗ್ಗೆ ನೀವು ಟ್ರೈನ್ಡ್ ಆಗ್ತಾ ಇದ್ದೀರಿ. ಈ ಥರ ಪ್ರಶ್ನೆ ಬಂದರೆ ದಯವಿಟ್ಟು ವಿದ್ಯಾರ್ಥಿಗಳು ತಪ್ಪಬೇಡಿ. ಎಲ್ಲರೂ ಈ ಪ್ರಶ್ನೆಗೆ ಸರಿ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ನೀವು ಸರಿ ಉತ್ತರವನ್ನು ಕೊಡ್ರಿ. ಇನ್ನೇನು 2 ಅಥವಾ 3 ಪ್ರಶ್ನೆಗಳು ಮಾತ್ರ ಕ್ಲಿಷ್ಟಕರ ಇರೋದರಿಂದ ಆ ಕ್ಲಿಷ್ಟಕರವಾದ ಪ್ರಶ್ನೆಗಳನ್ನು ಸಾವಕಾಶವಾಗಿ ನಿಧಾನವಾಗಿ ಬಿಡಿಸ್ತಾ ಹೋದರೆ ನಾವು ಪರ್ಫೆಕ್ಟಾಗಿ ಗಣಿತದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಿಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3 ನೋಡ್ಕೊಡ್ರಿ. ಯಾವುದರ ಉತ್ತರ 1 ಆಗಿದೆ ಅಂತೆ. 4 ಆಯ್ಕೆ ಕೊಟ್ಟಿದ್ದಾರೆ. 1 2 3 4. ಈ 4 ಆಯ್ಕೆಗಳಲ್ಲಿ ಲೆಕ್ಕವನ್ನು ಬಿಡಿಸಿದ್ರೆ ಒಂದ್ರ ಮಾತ್ರ ಉತ್ತರ 1 ಸಿಗ್ತಾ ಇದೆ ಅಂತ. ಅದು ಯಾವುದು ಅಂತ ಕೇಳ್ತಾ ಇದ್ದ. ಈ ಥರ ಪ್ರಶ್ನೆಗಳು ಬಂದಾಗ ಒಂದೊಂದು ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಹೋಗ್ರಿ, ನಿಮಗೆ ಸರಿಯಾದ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಬಗ್ಗೆ ನೀವೇನಾದರೂ ತಿಳ್ಕೋಬೇಕು, ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನೀವೇನಾದರೂ ತಿಳ್ಕೋಬೇಕಾಗಿತ್ತಂದರೆ 9449771212 ನಂಬರಿಗೆ ಕರೆ ಮಾಡಿ ಅಥವಾ 9900206243 ನಂಬರಿಗೆ ಕಾಲ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆಯನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಗಮನವಿಟ್ಟು ನೋಡ್ಕೊಳ್ರಿ. ಒಂದನೇ ಆಯ್ಕೆ ಏನಿದೆ ಅಂದರೆ 2 × 5 - 9 ಕೊಟ್ಟಿದ್ದಾರೆ. ಫಸ್ಟು ನಾವು ಏನು ಮಾಡಬೇಕಂದ್ರೆ ಈ ಥರ ಕೊಟ್ಟಾಗ ಮೊದಲು ಭಾಗಾಕಾರ ಕ್ರಿಯೆ ಇದ್ದರೆ ಭಾಗಾಕಾರ ಮಾಡಿ, ನೆಕ್ಸ್ಟು ಗುಣಾಕಾರ ಪ್ಲಸ್ಸು ಮೈನಸ್ಸು
ಬೋಡಮಸ್ ನಿಯಮವನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. 2 ಚಿಹ್ನೆಗಳಿಂದ ಹೆಚ್ಚು ಬಂತು ಅಂತಂದರೆ ನೀವು ಬೋಡಮಸ್ ನಿಯಮಕ್ಕೆ ಹೋಗಬೇಕು. ಫಸ್ಟ್ ನಾನು ಗುಣಾಕಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಈ ಗುಣಾಕಾರ ಇದೆ, 5 2 10 ಬಂತು, 10ರಾಗ 9 ಕಳೆದುಬಿಟ್ರೆ ಉತ್ತರ ಎಷ್ಟು ಬರ್ತಾಯಿದೆ? 1 ಬರ್ತಾಯಿದೆ. ಇದೇ ಅಂತ ನೀವು ಉತ್ತರವನ್ನು ಪಟ್ಟಕನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಎರಡನೇದೊಂದು ಚೆಕ್ ಮಾಡ್ತಾಯಿದ್ದೀನಿ. ಎರಡನೇದು ಏನು ಬರ್ತಾಯಿದೆ ನೋಡ್ಕೊಳ್ರಿ. 3 × 5 -10 ಅಂತೆ ಇಜಿಕಲ್ ಟು ಮೊದಲು ಗುಣಾಕಾರ 3 5 15, 15ರಲ್ಲಿ -10 ಕಳೀರಿ ಇಜಿಕಲ್ ಟು 5 ಉಳಿತು. ಇದು ಅಂತೂ ಆಗೋದಿಲ್ಲ. ಮೂರನೇದಕ್ಕೆ ಬರ್ತಾ ಇದ್ದೀನಿ. 2 + 5 -9 ಅಂತೆ. 5ಕ್ಕೆ 2 ಕೂಡಿಸಿದ್ರೆ 7, 7ರಲ್ಲಿ ಮೈನಸ್ ಕಳೆದ್ರೆ -2. ನಾಲ್ಕನೇದು ಬಿಡಿಸ್ತಾ ಇದ್ದೀನಿ. 2 × 5 + 9 ಅಂತೆ ಇಜಿಕಲ್ ಟು 5 2 10 + 9 ಮಾಡಿದರೆ ಇಜಿಕಲ್ ಟು 19 ಬರುತ್ತೆ. ನಮಗೆ ಏನಂತ ಪ್ರಶ್ನೆ, ಉತ್ತರ 1 ಬರಬೇಕಂದ್ರೆ ಇಲ್ಲಿ 5 ಬಂದಂದ್ರೆ ಇದು ತಪ್ಪು, -2 ಬಂದರೆ ಇದು ತಪ್ಪು, 19 ಬಂದರೆ ಇದು ತಪ್ಪು. ಹಂಗಂದ್ರೆ ಯಾವುದು ಉತ್ತರ ಸರಿ ಆಗ್ತಾ ಇದೆ ಇಲ್ಲಿ ಅಂದರೆ ನಮ್ಮ ಪ್ರಕಾರ ನಮ್ಗೆ ಉತ್ತರ 1 ಬರಬೇಕಾಗಿತ್ತಾ ಇದೆ ಅಂದ್ರೆ 1ನೇ ಆಯ್ಕೆ ರೈಟ್ ಆಗ್ತಾ ಹೋಗುತ್ತೆ. ಈ ಥರ ನಿಮಗೆ 20 ಪ್ರಶ್ನೆಗಳು, 16 ಪ್ರಶ್ನೆಗಳು ಸರಳವಾಗಿಯೇ ಇರ್ತವೆ. ಈ ವರ್ಷ ಮಾತ್ರ ನವೋದಯದಲ್ಲಿ ಕೇವಲ 12 ಟಾಪಿಕ್ ಕೊಟ್ಟಿದ್ದಾನೆ, ಅತಿ ಸರಳವಾದ ಟಾಪಿಕ್ ಕೊಟ್ಟಿದ್ದಾನೆ. ಆದರೆ 16 ಪ್ರಶ್ನೆಗಳು ಎಲ್ಲ ವಿದ್ಯಾರ್ಥಿಗಳು ಉತ್ತರಿಸ್ತಾರೆ. 4 ಪ್ರಶ್ನೆಗಳು ಮಾತ್ರ ಸ್ವಲ್ಪ ಕ್ಲಿಷ್ಟಕರವಾಗಿರೋದ್ರಿಂದ ನೀವು ಯೋಚನೆ ಮಾಡಿ ಬಿಡಿಸ್ತಾ ಹೋದರೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದನ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತೀನಿ. ನೋಡೋಣ ಆ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮುಖಾಂತರ ಉತ್ತರವನ್ನು ಕೊಡ್ತೀನಿ. ಪ್ರಶ್ನೆ ಸಂಖ್ಯೆ 3ನೇದು ನೋಡ್ರಿ. 6.66 ಮತ್ತು 6.06ರ ಮೊತ್ತ ಅಂದ ತಕ್ಷಣ ಗೊತ್ತಾಗಬೇಕು, ಕೂಡಿಸ್ಬೇಕು ಅಂತ. 4 ಆಯ್ಕೆ ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದು ಉತ್ತರ ಸರಿ ಆಗುತ್ತದೆ ಅನ್ನೋದನ್ನು ನೀವು ಕಮೆಂಟದಲ್ಲಿ ಕಳಿಸ್ಬೋದು ಅಂತ. ಆತ್ಮೀಯ ಪಾಲಕರಲ್ಲಿ ವಿನಂತಿ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ಈ ಒಂದು ತರಬೇತಿ ಕೇಂದ್ರವನ್ನು ಪಾಲಕರೇ ಬೆಳೆಸಿರುವಂಥ ಒಂದು ತರಬೇತಿ ಕೇಂದ್ರ. ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು ವಿವಿಧ ಶಾಲೆಗಳಿಗೆ ಆಯ್ಕೆಯಾಗಿ ಹೋಗಿದ್ದಾರೆ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ರಾಯಚೂರು ಜಿಲ್ಲೆಯ ಸಿಂಧನೂರನ್ನು ಬಿಟ್ಟರೆ ಬೇರೆ ಕಡೆ ಯಾವ ನಮ್ಮ ಒಂದು ಉಪಶಾಖೆಯನ್ನು ಹೊಂದಿಲ್ಲ. ಬೀದರ್ ಜಿಲ್ಲೆಯಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ಬಿಜಾಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ಧಾರವಾಡದಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖೆ ಇರುವುದಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ಆದ್ದರಿಂದ ನಮ್ಮ ಸಿಂಧನೂರಿನ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ನೀವೇನಾದರೂ ಪ್ರವೇಶ ಪಡ್ಕೋಬೇಕು, ನಿಮ್ಮ ಮಕ್ಕಳ ಒಂದು ತರಬೇತಿಯನ್ನು ಸೇರಿಸಬೇಕಂದ್ರೆ ಒಂದು ಬಾರಿ ನಮ್ಮ ಒಂದು ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಡಿ. ಈ ಥರ ಸಾಕಷ್ಟು ದಿನಗಳಿಂದ ನಮ್ಮ ಒಂದು ತರಬೇತಿ ಕೇಂದ್ರವು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದೆ. ಮೂಲಭೂತ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರಗಳಲ್ಲಿ ನಮ್ಮದು ತರಬೇತಿ ಕೇಂದ್ರವು ಒಂದಾಗಿದೆ. ಆದ್ದರಿಂದ ಪಾಲಕರು ನಿಮ್ಮ ಮಕ್ಕಳನ್ನು ಒಂದು ಬಾರಿ ತರಬೇತಿ ಕೇಂದ್ರಕ್ಕೆ ಸೇರಿಸಬೇಕಾದ್ರೆ ಅಲ್ಲಿ ಸೌಲಭ್ಯಗಳೇನಿದ್ದಾವೆ, ಅಲ್ಲಿಯ ತರಬೇತಿ ಕೊಡ್ತಾ ಇರುವಂಥ ಶಿಕ್ಷಕರನ್ನು ನೋಡಿಕೊಳ್ಳಿ, ನಿಮ್ಮ ಮಕ್ಕಳ ಸೌಲಭ್ಯಗಳನ್ನು ನೋಡಿಕೊಂಡು ನೀವು ನಿಮ್ಮ ಮಕ್ಕಳನ್ನು ಪ್ರವೇಶ ಪಡೆಯಿರಿ ಅಂತ ಹೇಳುತ್ತಾ ಈ ಪ್ರಶ್ನೆಯ ಉತ್ತರವನ್ನು ಕೊಡ್ತಾ ಇದ್ದೀನಿ. 6.666 ಈ ಥರ ಸ್ವಲ್ಪ ಸ್ಥಾನಗಳನ್ನು ಬಿಡಿ ಹಚ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಸಂಖ್ಯೆ ಹಚ್ಕೋಬೇಕಂದ್ರೆ ಫಸ್ಟ್ ಬಿಂದು ಜಾಗ ಬಿಂದು ಇಟ್ಕೊಂಡ್ಬಿಡ್ಬೇಕು. ಪೂರ್ಣ ಸಂಖ್ಯೆ 6 ಇದೆ ಅಂದರೆ ಈ ಕಡೆ ಮೊದಲು ಪೂರ್ಣ ಸಂಖ್ಯೆ 6 ಹಚ್ಕೊಳ್ಳಿ. ಅಪೂರ್ಣ ಸಂಖ್ಯೆ ಫಸ್ಟ್ 6 ಇದೆ, ನೆಕ್ಸ್ಟ್ 6 ಇದೆ, ಇಲ್ಲಿ ನೆಕ್ಸ್ಟ್ ಇಲ್ಲ ಅಂದರೆ 0 ಹಾಕಿಬಿಡಿ. ನೆಕ್ಸ್ಟ್ ಇಲ್ಲಿ ಬರಬೇಕು, ಬಿಂದು ಬಿಡುಕ ಬಿಂದು ಇಟ್ಬಿಡ್ತಾ ಇದ್ದೇವೆ. ಪೂರ್ಣ ಸಂಖ್ಯೆ ಮುಂದೆ ಪೂರ್ಣ ಸಂಖ್ಯೆನೇ ಇಡ್ತಾ ಇದ್ದೀನಿ. ಅಪೂರ್ಣ ಸಂಖ್ಯೆಯಲ್ಲಿ ಮೊದಲು 0 ಇದೆ, ನೆಕ್ಸ್ಟ್ 6 ಇದೆ, ಇಲ್ಲಿ ಏನಿಲ್ಲ ಅಂದರೆ 0 ಹಾಕಿಬಿಡಿ. ಇಲ್ಲಿ ಮೊತ್ತ ಅಂತ ಕೇಳೋದ್ರಿಂದ ನೀವು ಪ್ಲಸ್ ಚಿಹ್ನೆ ಹಾಕಿಬಿಡಬೇಕು. ಓಕೆ ವಿದ್ಯಾರ್ಥಿಗಳಿಗೆ ಈಗೇನು ಮಾಡೋಣ, ಕೂಡಿಸ್ಬಿಡೋಣ. 6ಕ್ಕೆ 0 ಕೂಡಿಸಿದ್ರೆ 6,
6 1 6, 6 12, 6 3 18ಕ್ಕೆ 8 ಕ್ಯಾರಿ ಬಂತು 1, 6 6 12, 12 1 13 ಕ್ಯಾರಿ ಬಂತು 1, ಬಿಂದು ಅಡ್ಡ ಬಂತಾ, ಬಿಂದು ಇಟ್ಬಿಡಿ. 6 1 6, 6 2 12, 6 3 18, 18ಕ್ಕೆ 1 ಕೂಡಿಸಿದ್ರೆ 19, ಮೊತ್ತ ಎಷ್ಟು ಬರ್ತಾಯಿದೆ ಅಂದರೆ 19.3861 ಉತ್ತರ ಹುಡುಕ್ಯಾಡು. 19.386 ಅಂದರೆ ಸರಿಯಾದ ಆಯ್ಕೆ 2 ರೈಟ್ ಆಗುತ್ತೆ. ಇಂಥ ಪ್ರಾಬ್ಲಮ್ಗಳನ್ನು ಎಲ್ಲ ವಿದ್ಯಾರ್ಥಿಗಳು ಬಿಡಿಸ್ತೀರಿ, ಯಾಕಂದರೆ ಈ ಪ್ರಶ್ನೆಗಳು ಸರಳವಾಗಿಯೇ ಇದ್ದಾವು ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡಲಾ? ಈ 5ನೇ ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಂಡು ನಿಮ್ಮ ಉತ್ತರವನ್ನು ಕಮೆಂಟ್ದಲ್ಲಿ ಕಳಿಸ್ರಿ ಅಂತ ಹೇಳುತ್ತಾ, ಪ್ರಶ್ನೆ ಸಂಖ್ಯೆ 5ಕ್ಕಿಂತ ಮುಂಚೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿದೆ. ಇಲ್ಲಿ 4 ಮತ್ತು 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದ್ತಿರ್ಬೋದು, ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ಬೋದು, CBSEದಲ್ಲಿ ಆದರೂ ಓದ್ಬೋದು, ಅಥವಾ ICSE ಸಿಲೆಬಸ್ದಲ್ಲಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಈ ಸೈನಿಕ ಶಾಲೆ, ಮಿಲಿಟ್ರಿ ಶಾಲೆ, ನವೋದಯ ಶಾಲೆಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಬಾಲಕಿಯರಿಗೆ ಪ್ರತ್ಯೇಕವಾಗಿ, ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಆಸಕ್ತಿ ಇರುವಂಥ ಪಾಲಕರು ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ನೀವು ಬರ್ಬೋದು. ಇಲ್ಲಿ ಕೇವಲ ಲಿಮಿಟೆಡ್ ಸೀಟ್ಗಳೇ ಇರುವುದರಿಂದ ನೀವು ಆಲ್ರೆಡಿ ಸಮ್ಮರ್ ಕ್ಲಾಸಸ್ಸಲ್ಲಿರುವಂಥ ಒಂದು ತರಬೇತಿ ಕೇಂದ್ರಕ್ಕೆ ಪ್ರವೇಶಗಳು ಕೂಡ ಪ್ರಾರಂಭವಾಗಿದ್ದಾವೆ. ನೀವು ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂತಂದರೆ ಈ ಒಂದು ಕೆಳಗೆ ಕೊಟ್ಟಿರುವಂಥ ನಂಬರ್, ಬಸವರಾಜ್ ಸರ್ ನಂಬರ್ ಆಗಿರುವಂಥ 9449771212 ನಂಬರಿಗೆ ಕರೆ ಮಾಡಿ, ಅಥವಾ ಇದು ನನ್ನದೇ ನಂಬರ್ ಆಗಿರುವಂಥ 99002062 ನಂಬರಿಗೆ ಕಾಲ್ ಮಾಡಿಕೊಂಡು ನಮ್ಮ ತರಬೇತಿ ಕೇಂದ್ರದಲ್ಲಿ ನಿಮ್ಮ ಮಕ್ಕಳ ಒಂದು ತರಬೇತಿಗಾಗಿ ವಿಚಾರಿಸಿ ಅಂತ ಹೇಳುತ್ತಾ, ನೆಕ್ಸ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5 ಏನಿದೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 5 0.08 ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ 1ನೇ ಆಯ್ಕೆ 2 25 2 20 1 25 20 25 ಇದು ಕೂಡ ದಶಮಾಂಶದಿಂದ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು ಅನ್ನೋದು ಬರ್ತಾ ಇದೆ. ಈ ಥರ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಆದರ್ಶ ಶಾಲೆ, ಮಿಲಿಟ್ರಿ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆಗಳಲ್ಲಿ ಸಾಕಷ್ಟು ಬಾರಿ ಈ ಥರ ಪ್ರಶ್ನೆ ಬರ್ತಿದ್ದಾವೆ. ಇದನ್ನು ಏನಂತ ನಾವು ಭಿನ್ನ ರಾಶಿಯಲ್ಲಿ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಈ ಥರ ಬಂದಾಗ ಏನು ಮಾಡಬೇಕಂದ್ರೆ, ನಾವು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ತಗೋಬೇಕು. ಯಾವ ಸಂಖ್ಯೆ 8 ಅಂತಿದೆಯಲ್ಲ, ಈ ಸಂಖ್ಯೆ ತಗೊಳ್ಳಿ. ಈ ಸಂಖ್ಯೆ 8 ಇಟ್ಕೊಂಡ್ಮೇಲೆ ಇಲ್ಲಿ ಬಿಂದು ಆದಮೇಲೆ ಎಷ್ಟು ಸ್ಥಾನಗಳಿದಾವೆ ನೋಡ್ಕೊಡ್ರಿ. 1 ಸ್ಥಾನ 2 ಸ್ಥಾನ ಇದ್ದಾವೆ. ಅಂಶದಲ್ಲಿ ಈ 8 ಬರ್ಕೊಂಡು ಛೇದದಲ್ಲಿ ಮೊದಲು 1 ಬರ್ಕೋಬೇಕು. ಫಸ್ಟು 1 ಬರ್ಕೊಂಡ್ಮೇಲೆ ಬಿಂದು ಆದಮೇಲೆ 1 ಸ್ಥಾನ 2 ಸ್ಥಾನ ಅಂದರೆ 2 0 ಹಾಕಿಬಿಡಬೇಕು. ಈಸಿ ಇದು ಟ್ರಾನ್ಸ್ಲೇಟ್ ಮಾಡೋಕ್ಕೆ, ಪರಿವರ್ತನೆ ಮಾಡೋದು. ದಶಮಾಂಶದಿಂದ ಭಿನ್ನರಾಶಿ ಮಾಡ್ಕೋಬೇಕಂದ್ರೆ ನಮಗಿಲ್ಲೇ ಬಿಂದು ಆದಮೇಲೆ ಸಂಖ್ಯೆ 8 ಇದೆ, 8 ಬರ್ಕೊಡ್ರಿ. ಡಿವೈಡೆಡ್ ಬೈ ಹಾಕ್ಕೊಂಡು ಮೊದಲು 1 ಬರ್ಕೊಳ್ಳಿ. ಬಿಂದು ಆದಮೇಲೆ 2 ಸ್ಥಾನಗಳಿದ್ದಾವೆ ಅಂದರೆ ಇಲ್ಲಿ 2 0 ಕೊಡಿ. 3 ಸ್ಥಾನ ಇದ್ದರೆ 3 0 ಕೊಡಿ. 1 ಸ್ಥಾನ ಇದ್ದರೆ ಒಂದೇ 0 ಕೊಡಿ. ಈಗ ಉತ್ತರ ನೋಡ್ತೀವಿ 8/100 ಎಂದು ಆಯ್ಕೆಯಲ್ಲಿ ಇಲ್ಲ. ಅಂದರೆ ಏನು ಮಾಡಬೇಕು? ಕನಿಷ್ಠ ರೂಪಕ್ಕೆ ತರಬೇಕು. ಈ ಅಂಶ ಮತ್ತು ಛೇದವನ್ನು ಒಂದೇ ಮಗ್ಗಿಂದ ನಾವು ಕ್ಯಾನ್ಸಲ್ ಮಾಡಬೇಕಂತೆ. ನಮ್ಮ ಬಿಡಿ ಸ್ಥಾನದಲ್ಲಿ 0 ಇದೆ, 8 ಇದೆ ಅಂದರೆ 2ರಿಂದ ತೊಗೋಬೋದು. ಓಕೆ, 4ರಿಂದನೂ ತೊಗೋಬೋದು. ಓಕೆ, ಫಸ್ಟ್ 2 ತೊಗೋತೀನಿ. 2 4 8, 2 5 10, 0 0. ಏನು ಉಳಿತು? 4 50. ಇದು ಕೂಡ ಆಪ್ಷನ್ ಇಲ್ಲ. ಮತ್ತೆ ಇನ್ನೂ ಕಟ್ತಾ ಹೋಗ್ತಾ ಇದೆ ಅಂತ ಅರ್ಥ. ಮತ್ತೆ ನಾನು 2ರಿಂದ ತೊಗೋತಾ ಇದ್ದೀನಿ. 2 2 4, 2 2 4, 1 ಉಳಿತು, 10 ಆಯಿತು. 2 5 10 ಇಜಿಕಲ್ ಟು 2 25. ಮಕ್ಕಳು ನೋಡ್ರಿ, ಈಗ ನಾವು ಬರ್ತಾ ಇದ್ದೀವಿ 2 25. ಈ ಉತ್ತರ ಐತೋ ಇಲ್ಲ? 1ನೇ ಆಯ್ಕೆನೇ ರೈಟ್ ಆಗುತ್ತೆ.
ಈ ಥರ ಪ್ರಶ್ನೆಗಳನ್ನು ನೀವು ತಿಳ್ಕೊಳ್ರಿ. ಪ್ರಾರಂಭದಿಂದ ಕೊನೆಯವರೆಗೆ ಈ ಒಂದು ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಳ್ರಿ. ನಾವು ಗಣಿತ ಇನ್ನೂ ಪರ್ಫೆಕ್ಟ್ ಆಗಬೇಕಂದ್ರೆ ಪದೇ 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 ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ. ಗಣಿತದಲ್ಲೇ ನಾನು ಅತಿ ಸ್ಪೀಡ್ ಆಗಬೇಕು, ಗಣಿತವನ್ನು ನಾನು ಇಷ್ಟವಾಗಿರಬೇಕು ಅನ್ನೋದಾಗಿದ್ದರೆ ಫಸ್ಟು ನಾನು ಮಗ್ಗಿ ಕಲೀರಿ. ಎರಡರ ಮಗ್ಗಿಯನ್ನು ನೀವು ಕನಿಷ್ಠ ಅಂದರೂ ಕೂಡ ಒಂದು 25ರವರೆಗೆ ನಿಮ್ಮ ಮಗ್ಗಿ ಬಂದು ಕೂಡಿಸುವುದು, ಕಳೆಯುವುದು, ಗುಣಿಸುವುದು, ಬಾಗಿಸೋದನ್ನು ಕಲ್ಕೊಂಡ್ರೆ ಗಣಿತನೂ ಕೂಡ ಯಾವುದೇ ತರಬೇತಿದಾರರು ನಿಮ್ಮ ತರಬೇತಿ ಕೊಟ್ಟರು ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6ನೇ ಪ್ರಶ್ನೆ ನೋಡ್ರಿ ಏನದ, ಎರಡು ಸಂಖ್ಯೆಗಳ ಲಸ ಕೊಟ್ಟನಂತೆ. ಸಂಖ್ಯೆಗಳು ಯಾವ ಗೊತ್ತಿಲ್ಲ, ಆ ಎರಡು ಸಂಖ್ಯೆಗಳು ಲಸ ತೆಗೆದ್ರೆ ಅದು ಮತ್ತು ಮಸಾಹ ಅಂದರೆ ಲಸ ತೆಗೆದ್ರೆ 24 ಬರ್ತಾ ಇದೆ ಅಂತೆ, ಮಸ ತೆಗೆದ್ರೆ 4 ಬರ್ತಾ ಇದೆ ಅಂತೆ. ಯಾವ ಎರಡು ಸಂಖ್ಯೆ ಗೊತ್ತಿಲ್ಲ, ಆ ಎರಡು ಸಂಖ್ಯೆಗಳ ಲಸಾಹ ತೆಗೆದ್ರೆ ಎಷ್ಟು ಬರ್ತಂಥದ್ದು 24 ಬರುತ್ತಂತೆ. ಮಸ ತೆಗೆದ್ರೆ ಆ ಎರಡೂ ಸಂಖ್ಯೆಗಳ ಮಸಾಹ ತೆಗೆದ್ರೆ ನಮ್ಮ ಮಸ ಎಷ್ಟು ಬರ್ತಂದರೆ 4 ಬರುತ್ತಂತೆ. ಅದರಲ್ಲಿ ಒಂದು ಸಂಖ್ಯೆ ಕೊಡ್ತಾನವ, ಒಂದು ಸಂಖ್ಯೆ ಈಜಿಕಲ್ ಟು ಎಷ್ಟಂತ 6 ಅಂತೆ. ಹಂಗಂದ್ರೆ ಅಂತ ಹೇಳ್ತಾನ ಇನ್ನೊಂದು ಸಂಖ್ಯೆ ಯಾವುದು ಅಂತಾನೆ. ಎರಡು ಸಂಖ್ಯೆಗಳ ಲಸ 24, ಅದ್ರಾಗ ಒಂದು ಸಂಖ್ಯೆ ಕೊಟ್ಟಾನ. ಎರಡು ಸಂಖ್ಯೆಗಳ ಮಸ 4 ಅಂತೆ, ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಾನ. ಹಂಗಂದ್ರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ರೆ ಮಕ್ಕಳೇ, ಇನ್ನೊಂದು ಸಂಖ್ಯೆ ಈಜಿಕಲ್ ಟು ನಿಮ್ಮ ಫಾರ್ಮುಲಾ ಗೊತ್ತಿರಬೇಕು. ಇನ್ನೊಂದು ಸಂಖ್ಯೆ ಈಜಿಕಲ್ ಟು ಲಸಾಹ ಇಂಟು ಮಸಾಹ. ನೋಡ್ರಿ ಲಸ ಎಷ್ಟದ 24 ಇಂಟು ಮಸ ಎಷ್ಟದ 4 ಅದ, ಡಿವೈಡೆಡ್ ಬೈ ಒಂದು ಸಂಖ್ಯೆ 6 ಇದೆ. ನೋಡಿರಿ ಎರಡು ಸಂಖ್ಯೆಗಳು ಲಸ ಕೊಟ್ಟಿರ್ತಾನೆ, ಎರಡು ಸಂಖ್ಯೆಗಳು ಮಸ ಕೊಟ್ಟು ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಕೇಳಿದರೆ ಇನ್ನೊಂದು ಸಂಖ್ಯೆ ಈಜಿಕಲ್ ಟು ಲಸ ಇಂಟು ಮಸಾಹ ಡಿವೈಡೆಡ್ ಬೈ ಒಂದು ಸಂಖ್ಯೆ. ನಾನು ಡೈರೆಕ್ಟಾಗಿ ಬೆಲೆ ತುಂಬಿಟ್ಟಿದ್ದೇನೆ. ಈಗ ಏನು ಮಾಡೋಕ್ಕೆ ಯಾವಾಗಲೂ ಕಡತವನ್ನು ಮೇಲೆ ಸಂಖ್ಯೆಗೆ ಮೇಲೆ ಕಡತ ಹೊಡಲಿಕ್ಕೆ ಬರೋದಿಲ್ಲ. ಅಂಶ ಮತ್ತು ಛೇದಕ್ಕೆ ಒಂದೇ ಮಗ್ಗಿಂದ ಕಡತ ಹೊಡಿಬೇಕಂದ್ರೆ ನಾನೀಗ 2ರಿಂದ ಈ ಒಂದು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. 2 2 4, 2 3 6, 3 1 3, 3 8 24, ಕೆಳಗಡೆ 1 ಉಳಿತು. ಮೇಲೆ ಇವು ಎರಡು ಸಂಖ್ಯೆ ಉಳಿದಾಗ ಗುಣಿಸ್ಬಿಡಿ. 8 2 16. ಇನ್ನೊಂದು ಸಂಖ್ಯೆ ಈಜಿಕಲ್ ಟು ಎಷ್ಟಾಗ್ತಾ ಇದೆ 16 ಆಗುತ್ತಂದರೆ 2ನೇ ಆಯ್ಕೆ ರೈಟ್ ಆಗುತ್ತೆ ಅಂತ ಅರ್ಥ. ಮಕ್ಕಳೇ ನೋಡ್ರಿ, ನಿಮಗೆ ಏನು ಕೊಟ್ಟಿದ್ದಾರಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಸಿಲೆಬಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ನಿಮಗೇನಾದರೂ ಡೌಟ್ ಇದ್ದರೆ ನಿಮ್ಮ ಮ್ಯಾಥ್ಸ್ ಟೀಚರ್ ಹತ್ರ ಕ್ಲಿಯರಾಗಿ ಅರ್ಥ ಮಾಡಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ದೇ ಕರೆ ಆದರೆ ಗಣಿತದಲ್ಲಿಯೂ ಕೂಡ ನಾವು ಹೆಚ್ಚು ಅಂಕವನ್ನು ಪಡಿಬೋದು. ನಾವು ಕನ್ನಡ ಮಾಧ್ಯಮದಿಂದ ಬಂದಿದ್ದೇವೆ, ನಾವು ಸರ್ಕಾರಿ ಶಾಲೆಗಳಿಂದ ಬಂದಿದ್ದೇವೆ, ನಾವು ರೂರಲ್ ಏರಿಯಾದಿಂದ ಬಂದೇವೆ. ಈ ಥರ ಯಾವುದೂ ಒಂದು ನಿಮ್ಮ ಹತ್ರ ಕೀಳರಿಮೆ ಬೇಡ. ನಾನು ಜಾಣ ಇದ್ದೀನಿ, ನಾನೊಬ್ಬ ಸಾಧಕ ಇದ್ದೀನಿ, ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ ನಿಮ್ಮಲ್ಲಿ ಏನಾದರೂ ಛಲ ಅನ್ನೋದಿತ್ತಂದರೆ ಎಲ್ಲ ವಿಷಯಗಳು ಕೂಡ ನಿಮಗೆ ಸರಳ ಆಗ್ತಾ ಇವೆ ಅಂತ ಹೇಳುತ್ತಾ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಒಂದು ರೈಲು ಗಾಡಿಯು ಬೆಳಗ್ಗೆ 5:45ಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಬೆಳಗ್ಗೆ 9:20ಕ್ಕೆ ತಲುಪುತ್ತದೆ. ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯವೆಷ್ಟು ಅಂತ ಕೇಳ್ತಿದ್ದಾನೆ. ನೋಡಿಲಿ, ಒಂದು ರೈಲಿದೆ, ಟ್ರೈನ್ ಇದೆ, ಅದು ಬೆಳಗ್ಗೆ 5:45ಕ್ಕೆ ಪ್ರಾರಂಭ ಮಾಡಿತು. ಒಂದು ನಿಲ್ದಾಣದಿಂದ ಸ್ಟಾರ್ಟ್ ಆಯಿತು, ಹೊರಟ ಸಮಯ ಕೊಟ್ಟಿದ್ದಾನೆ, ಪ್ರಾರಂಭದ ಸಮಯ ಕೊಟ್ಟಾನೆ. ಪ್ರಾರಂಭದ ಸಮಯ ಏನು ಕೊಟ್ಟಿದ್ದಾನೆ ಅಂದರೆ ಅವನು ರೈಲ್ ಹೊರಡುವ ಸಮಯ, ಪ್ರಾರಂಭದ ಸಮಯ ಈಜಿಕಲ್ ಟು ಎಷ್ಟು 5:45 ಬೆಳಿಗ್ಗೆ ಹೊಂಟಿದೆ. ಇದು ಗಂಟೆ, ಇದು ನಿಮಿಷ.
ನೆಕ್ಸ್ಟ್ ಏನಾಯ್ತದು, ಬೆಳಿಗ್ಗೆ 9:20ಕ್ಕೆ ತಲುಪುತ್ತದೆ. ತಲುಪುವ ಸಮಯ ಕೊಟ್ಟಾರ. ತಲುಪುವ ಸಮಯ ಈಜಿಕಲ್ ಟು ಎಷ್ಟಕ್ಕೆ ತಲುಪ್ತಾ ಇದೆ ಅಂದರೆ ಅದು 9:20 ಬೆಳಿಗ್ಗೆ ತಲುಪಕತ್ತದ. ಅವ ಏನು ಹೇಳ್ತಾನ, ಹಂಗಂದ್ರೆ ಆ ನಿಲ್ದಾಣ ತಲುಪಲು ರೈಲು ಗಾಡಿ ತೆಗೆದುಕೊಂಡ ಸಮಯ, ಹೋಗಿ ಆ ರೈಲು ನಿಲ್ದಾಣದಲ್ಲಿ ನಿಂತ್ಕೊಂತಲ್ಲ, ಆ ನಿಂತ್ಕೊಂಡಾಗ ಎಷ್ಟಾಗಿತ್ತು ಟೈಮ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ರೈಲು ಗಾಡಿ ಹೊರಡುವ ಸಮಯ ಕೊಟ್ಟಾನೆ, ಬೆಳಗ್ಗೆ ಹೋಗಿ ತಲುಪಿದ ಸಮಯ ಕೊಟ್ಟಾನೆ, ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಗೆ ತೆಗೆದುಕೊಂಡ ಹೋಗಿ ಆ ರೈಲು ನಿಲ್ದಾಣ ತಲುಪಲಿಕ್ಕ ಎಷ್ಟು ಟೈಮ್ ತೊಗೊಂತು ಅಂತ ಕೇಳ್ತಾ ಇದ್ದಾನೆ. ಈಗ ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ಈ ತಲುಪಿದ ಸಮಯ ಕೊಟ್ಟನಲ್ಲ, ಈ ತಲುಪಿದ ಸಮಯದಲ್ಲಿ ಪ್ರಾರಂಭದ ಸಮಯವನ್ನು ಕಳೆದು ಬಿಟ್ರೆ ನಮಗೆ ತೆಗೆದುಕೊಂಡ ಸಮಯ ಸಿಕ್ಬಿಡುತ್ತೆ, ಒಟ್ಟು ಸಮಯ ಸಿಕ್ಬಿಡ್ತಾ ಇದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವಿಲ್ಲಿ 9:20 ಮೈನಸ್ ನಾವು ಏನು ಕಳಿಬೇಕಂದ್ರೆ 5:45 ಕಳಿಬೇಕಾಗುತ್ತೆ. ನೋಡಿರಿ ಮಕ್ಕಳೇ, ಇಲ್ಲಿ ನಮ್ಗೆ 20ರಲ್ಲಿ 45 ಕಳಿಲಿಕ್ಕೆ ಬರಲ್ಲ. ಅದನ್ನೇ ಮೇಡಮ್ ಈ ಗಂಟೆನ ಹೋಗಿ ನಿಮಿಷಕ್ಕೆ ಹಾಕೊಂಡ್ಬಿಡಮ್ ಅಂದ್ರೆ ನಮ್ಗೆ ಕಳಿಲಿಕ್ಕೆ ಬರ್ತಾಯಿದೆ. ಅದಕ್ಕೆ ನಾನು ಇಲ್ಲಿ ನೋಡಿ ಚೇಂಜ್ ಮಾಡ್ತಾ ಇದ್ದೀನಿ. ಏನಾಗ್ತಾಯಿದೆ ಅಂದರೆ ನಮಗೆ 1 ಗಂಟೆ ಅಂದರೆ 60 ನಿಮಿಷ ಅಂತ ಗೊತ್ತು. 1 ಗಂಟೆ 60 ನಿಮಿಷ ಅಂದರೆ ಇದ್ರಾಗ 1 ಗಂಟೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಇದು 8 ಗಂಟೆ ಆಗುತ್ತೆ. 1 ಗಂಟೆ ತೊಗೊಂಡು ಇದಕ್ಕೆ ಹಾಕ್ತೀನಿ, 60 ನಿಮಿಷ. 1 ಗಂಟೆ ಅಂದರೆ 60 ನಿಮಿಷಕ್ಕೆ ಪ್ಲಸ್ 20 ನಿಮಿಷ ಸೇರಿಸ್ತೀನಿ, 80 ನಿಮಿಷ ಆಗುತ್ತೆ. ಅಂದರೆ 8:80 ಅಂದರೂ ಒಂದೇ, 9:20 ಅಂದರೆ ಒಂದೇ ಅರ್ಥ ಸೂಚಿಸುತ್ತೆ. ಯಾಕೆ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಇಲ್ಲಿ 20ರಲ್ಲಿ 45 ಕಳಿಲಿಕ್ಕೆ ಬರಲ್ಲ, ಇದ್ರ 1 ಗಂಟೆ ತೊಗೊಂಡ್ಕೊಂಡು ಹೋಗಿ ನಿಮಿಷಕ್ಕೆ ಹಾಕ್ಕೊಂಡೆ. 1 ಗಂಟೆ ಅಂದರೆ 60 ನಿಮಿಷ, ಈ 60 + 20 ಕೂಡಿಸಿ 80 ನಿಮಿಷ ಆಯಿತು. ಇದರೊಂದು 9 ಗಂಟೆಗೆ 1 ಗಂಟೆ ತೆಗೆದಿದ್ದೇವಲ್ಲ, ಅದಕ್ಕೆ 8 ಗಂಟೆ ಆಯಿತು. ಈಗ ಮೈನಸ್ 5:45 ಕಳೆದು ಬಿಡ್ತಾ ಇದ್ದೀನಿ. ನೋಡಿರಿ ವಿದ್ಯಾರ್ಥಿಗಳೇ, 10ರಲ್ಲಿ 0ದಲ್ಲಿ ಕ್ಯಾರಿ ತೊಗೋತೀನಿ, 10 ಆಯಿತು. 10ರಲ್ಲಿ 5 ಕಳೆದ್ರೆ 5, 8ರಲ್ಲಿ ನಾವು 5 ಕಳ್ಕೊಂಡ್ರೆ 3 ಉಳಿತು. 8ರಾಗ 5 ಕಳೆಯೋಣ, 8ರಲ್ಲಿ 5 ಕಳೆದ್ರೆ 3 ಉಳಿತಾ ಇದೆ. ನಮ್ಗೆ ಉತ್ತರ 3:35. 3:35 ಅನ್ನೋದು ನಮ್ಮದು ಸರಿಯಾದ ಉತ್ತರ ಬರ್ತಾ ಇದೆ. ಆಯ್ಕೆ ಸಂಖ್ಯೆ 1ನೇದು ರೈಟ್ ಆಗುತ್ತೆ. ಈ ಥರ ನಿಮಗೆ ಪೂರ್ವಾಹ್ನ ಅಪರಾಹ್ನ ಅಂತ ಬರುತ್ತೆ ಟಾಪಿಕ್. ದೂರ ಬೇಗ ಕಾಲಕ್ಕಿಂತ ಮುಂಚೆ ನೀವು ಪೂರ್ವಾಹ್ನ ಅಪರಾಹ್ನವನ್ನು ಸರಿಯಾಗಿ ನೀವು ಅಳತೆ ಮಾನಗಳಲ್ಲಿ ತಿಳ್ಕೊಂಡಿದ್ರೆ ನಿಮಗೆ ಬೇಕಾದದಲ್ಲಿ ಅವನು ಪ್ರಾರಂಭದ ಸಮಯ ಕೇಳ್ಬೋದು, ತಲುಪಿದ ಸಮಯ ಕೇಳ್ಬೋದು, ತೆಗೆದುಕೊಂಡ ಸಮಯ ಆದರೂ ಕೇಳ್ಬೋದು. ನಿಮಗೆ ತಲುಪುವ ಸಮಯ ಮೇಲೆ ಒಂದು ಪ್ರಶ್ನೆ ಕೇಳ್ಬೋದು, ಒಂದು ಯಾವಾಗ ಪ್ರಾರಂಭವಾಯಿತು ಆ ರೈಲು ನಿಲ್ದಾಣ ಅಂತ ಪ್ರಶ್ನೆ ಕೇಳ್ಬೋದು, ಪ್ರಾರಂಭದ ಸಮಯ ಕೊಟ್ಟು ತಲುಪಿದ ಸಮಯ ಕೊಟ್ಟು ಒಟ್ಟು ಸಮಯ ಆದರೂ ಕೇಳ್ಬೋದು. 3 ಟೈಪ್ ಮೇಲೆ ನಿಮ್ಗೆ ಪೂರ್ವಾಹ್ನ ಅಪರಾಹ್ನ ಮೇಲೆ ಪ್ರಶ್ನೆ ಬರೋದ್ರಿಂದ ವಿದ್ಯಾರ್ಥಿಗಳು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ, ಇಂಥ ಪ್ರಶ್ನೆಗೆ ಏನಾದರೂ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿದ್ರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8. ಅದಕ್ಕಿಂತ ಮುಂಚೆ ಆತ್ಮೀಯ ಪಾಲಕರೇ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವಂಥ ಸಿಂಧನೂರಿನಲ್ಲಿ ಇರುವಂತಹ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವನ್ನು ನಿಮ್ಮ ಮಕ್ಕಳಿಗೆ ತರಬೇತಿ ಕೇಂದ್ರಕ್ಕೆ ಯಾಕೆ ಆಯ್ಕೆ ಮಾಡಿಕೋಬೇಕು ಅಂತಂದರೆ, ಈ ಒಂದು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಸುಸಜ್ಜಿತವಾದ ಶಾಲಾ ಕಟ್ಟಡವನ್ನು ಇದು ಹೊಂದಿದೆ. ಮೂಲ ಸೌಲಭ್ಯವನ್ನು ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ದೇವೆ. ಹಾಸ್ಟೆಲ್ ಇರ್ಬೋದು, ಆರು ಕ್ಲಾಸ್ ರೂಮ್ಗಳು ಇರ್ಬೋದು, ಮಕ್ಕಳಿಗೆ ಕೂದಲಿಕ್ಕೆಲ್ಲ ಬೆಂಚಸ್ ವ್ಯವಸ್ಥೆ ಮಾಡಿದ್ದೇವೆ, ಕಾಟ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ದೀವಿ. ಸುಸಜ್ಜಿತವಾಗಿರುವಂತಹ ಶಾಲಾ ಕಟ್ಟಡ ಹೊಂದಿದ್ದೇವೆ. ಎರಡನೇದಲ್ಲಿ ಏನಾಗ್ತಾ ಇದೆ ಅಂತಂದರೆ, ರಾಜ್ಯದಲ್ಲಿಯೇ ಹೆಸರು ಮಾಡಿದ ಶಿಕ್ಷಕರಿಂದ ನಾವು ಇಲ್ಲಿ ತರಬೇತಿ ಕೊಡ್ತಿದ್ದೀವಿ. ಅಂದರೆ ನಮಗೆಲ್ಲ 20 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್ಗಳಿಂದ ಏನು ಮಾಡ್ತೀವಿ, ನಮ್ಮ ತರಬೇತಿ ಕೇಂದ್ರದಲ್ಲಿ ನಾವು ತರಬೇತಿದಾರ ಶಿಕ್ಷಕರನ್ನೇ ನೇಮಕ ಮಾಡ್ಕೊಂಡಿದ್ದೇವೆ. ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮದ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಕ್ಲಾಸಸ್ಗಳ ಮೂಲಕನೇ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಪ್ರತಿ ವರ್ಷ ಜಾಣ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಆಯ್ಕೆ ಮಾಡೋದು ಜೊತೆಗೆ ಒಂದಿಷ್ಟು ಬ್ಯಾಚಸ್ಗಳನ್ನು ಏನು ಮಾಡ್ತಾಯಿದ್ದೀವಿ, ಫೌಂಡೇಶನ್ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಇರುವಂಥ 0 ಇರುವಂಥ ಮಕ್ಕಳನ್ನು
ಕನ್ನಡನೂ ಓದ್ಲಿಕ್ಕೆ ಬರ್ತಾ ಇಲ್ಲ ಸರ್, ಗಣಿತದ ಮೂಲ ಕ್ರಿಯೆನೇ ಗೊತ್ತಾಗ್ತಾ ಇಲ್ಲವಂತ ಜೀರೋ ಇರುವಂಥ ಮಕ್ಕಳನ್ನ ತೆಗೆದುಕೊಂಡು ಜೀನಿಯಸ್ ಬ್ಯಾಚ್ಗಳಿಗೆ ರೆಡಿ ಮಾಡ್ತೇವೆ. ನಮ್ಮ ಮಕ್ಕಳು ಕೂಡ ಟಾಪ್ ಬ್ಯಾಚ್ಗೆ ಎಲಿಜಿಬಲ್ ಇದ್ದಾರೆ ಅನ್ನಲಿಕ್ಕೆ ಈ ಥರ ಹಿಂದುಳಿದ ಮಕ್ಕಳನ್ನು ನಾವು ಏನು ಮಾಡ್ತೀವಿ, ರೆಡಿ ಮಾಡಲಿಕ್ಕೆ ಒಂದಿಷ್ಟು ಬ್ಯಾಚ್ಗಳನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿಗಳನ್ನು 100% ಪ್ರತಿಭಾವಂತರನ್ನಾಗಿ ಮಾಡ್ತೀವಿ. ಪರ್ಫೆಕ್ಟಾಗಿ ಕನ್ನಡ ಓದಲಿಕ್ಕೆ, ಇಂಗ್ಲೀಷ್ ಓದಲಿಕ್ಕೆ, ಗಣಿತದ ಮೂಲ ಕ್ರಿಯೆಗಳು ಮತ್ತು ಅವಕ್ಕೆ ಟೇಬಲ್ಸ್ಗಳನ್ನು ಪರ್ಫೆಕ್ಟ್ ಮಾಡಿ ಮುಂದಿನ ಕ್ಲಾಸಸ್ಗಳಿಗೆ ಈಸಿಯಾಗಿ ಅವಕ್ಕೆ ಕಲಿಕೆಯಲ್ಲಿ ಮುಂದುವರಲಿಕ್ಕೆ ನಮ್ಮ ತರಬೇತಿ ಕೇಂದ್ರದಲ್ಲಿ ಒಂದಿಷ್ಟು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ತೆಗೆದುಕೊಂಡು ತರಬೇತಿಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಅದರ ಜೊತೆಗೆ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ. ಎಲ್ಲ ಕ್ಲಾಸ್ ರೂಮ್ಗಳಿಗೆ ಮತ್ತು ಈ ಕ್ಯಾಂಪಸ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಎಲ್ಲ ಕಡೆ ನಾವು CCTV ಅಳವಡಿಸಲಾಗಿದೆ. ಮಕ್ಕಳಿಗೆ ಕುಡಲಿಕ್ಕೆ ಫಿಲ್ಟರ್ ವಾಟರ್, ಹಾಸ್ಟೆಲ್ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಪೌಷ್ಟಿಕವಾದ ಆಹಾರದ ವ್ಯವಸ್ಥೆ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಒಳ್ಳೆಯ ಪೌಷ್ಟಿಕಾಂಶದಿಂದ ಕೂಡಿರುವಂಥ ಮನೆ ಊಟವನ್ನೇ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ವಾರಕ್ಕೊಮ್ಮೆ ಮಕ್ಕಳಿಗೆ ಕಿರು ಪರೀಕ್ಷೆ ನಡೆಸಲಾಗುವುದು. ಸುಸಜ್ಜಿತವಾದ ಶೌಚಾಲಯ ಕೊಠಡಿಗಳ ವ್ಯವಸ್ಥೆಯೂ ಕೂಡ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಹೊಂದಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಮಕ್ಕಳಿಗೆ ಮೂಲ ಸೌಲಭ್ಯ ಹೊಂದಿದ ತರಬೇತಿ ಕೇಂದ್ರದಲ್ಲಿ ನಮ್ಮ ತರಬೇತಿ ಕೇಂದ್ರವು ಒಂದು ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8 ಪ್ರಶ್ನೆ ನೋಡ್ರಿ, ಭಾಳ ಈಸಿ ಇದೆ. ಮೊದಲ 4 ಸರಿ ಸಂಖ್ಯೆಗಳ ಸರಾಸರಿ ಅಂತಾನೆ. ನಮ್ಗೆ ಮೊದಲ ಸರಿ ಸಂಖ್ಯೆ, ಬೆಸ್ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ಪೂರ್ಣ ಸಂಖ್ಯೆ, ಸ್ವಾಭಾವಿಕ ಸಂಖ್ಯೆ, ಎಣಿಕೆ ಸಂಖ್ಯೆ, ಕ್ರಮಾನುಗತ ಸಂಖ್ಯೆ, ನೈಸರ್ಗಿಕ ಸಂಖ್ಯೆ ಇವೆಲ್ಲದರ ಬಗ್ಗೆ ನೀವು ಗೊತ್ತಿರಬೇಕು ಅಂತ ಅರ್ಥ. ಮೊದಲ 4 ಸರಿ ಸಂಖ್ಯೆಗಂತ ಸರಿ ಸಂಖ್ಯೆ ಸ್ಟಾರ್ಟ್ ಆಗೋದು 2, 4, 6, 8. 4 ಅಂದಿದ್ದಾನ, 1, 2, 3, 4 ಇವೆಲ್ಲ ಸರಿ ಸಂಖ್ಯೆಗಳು. ಇವುಗಳಿಗೆ ಇನ್ನೊಂದು ಹೆಸರೇ ಸಮ ಸಂಖ್ಯೆ ಅಂತ ಕರೀತಾರೆ. ಅದರದ್ದು ಆ ಸಂಖ್ಯೆಗಳು ಸರಾಸರಿ ಅಂತ ಕೇಳ್ತಾನೆ. ಈ ಥರ ಬಂದಾಗ ನಿಮಗೆ ನಾವು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಫಾರ್ಮುಲಾ ಹಾಕಿ ಬಿಡ್ಕೋಬಹುದು. ನಿಮ್ಗೆ ಪ್ರಾಪ್ತಾಂಕಗಳ ಮೊತ್ತ ಅಂತ ಕರೀತಾರೆ. ಇವುಗಳಿಗೆಲ್ಲ ಪ್ರಾಪ್ತಾಂಕಗಳ ಮೊತ್ತ. ಇದರಿಂದ ನಾನು ಇವು ಎಲ್ಲ ಪ್ರಾಪ್ತಾಂಕಗಳ ಸಂಖ್ಯೆಗಳು. 2, 4, 6, 8 ಅಂದು ಪ್ರಾಪ್ತಾಂಕಗಳ ಸಂಖ್ಯೆಗಳು. ಇದರಿಂದ ಪ್ರಾಪ್ತಾಂಕಗಳ ಮೊತ್ತ ಕಂಡುಹಿಡಿತೀವಿ, ಇದರಿಂದ ಪ್ರಾಪ್ತಾಂಕಗಳ ಸಂಖ್ಯೆ ಕಂಡುಹಿಡಿತೀವಿ. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸ್ಬಿಟ್ರೆ ನಮಗೆ ಸರಾಸರಿ ಸಿಗುತ್ತೆ. ಬೇಡ, ನಾನು ನಿಮಗೆ ಶಾರ್ಟ್ಕಟ್ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. 4ರಾಗ 2 ಹೋದರೆ ವ್ಯತ್ಯಾಸ 2 ಉಳಿಯುತ್ತೆ. 6ರಲ್ಲಿ 4 ಕಳೆದ್ರೆ ವ್ಯತ್ಯಾಸ ಎಷ್ಟು ಉಳಿತಾ ಇದೆ ನೋಡ್ಕೊಳ್ರಿ, 2 ವ್ಯತ್ಯಾಸ. 8ರಲ್ಲಿ 6 ಕಳೆದ್ರೆ ವ್ಯತ್ಯಾಸ 2 ಉಳಿತಾ ಇದೆ. ಎಲ್ಲದರಲ್ಲಿ ವ್ಯತ್ಯಾಸ 2 ಉಳಿತಾ ಇದೆ ಅಂದರೆ ಈ ಕಡೆ 2 ಸಂಖ್ಯೆಯನ್ನು ಬಿಟ್ಟುಬಿಡಿ, ಈ ಕಡೆಯಿಂದ 2 ಸಂಖ್ಯೆಯನ್ನು ಬಿಟ್ಟುಬಿಡಿ. ಮಧ್ಯದಲ್ಲಿ ಯಾವ ಸಂಖ್ಯೆ ಬರ್ತಾ ಇದೆ ನೋಡ್ಕೊಳ್ರಿ. ನೋಡ್ರಿ, 4 ಮತ್ತು 6 ಮಧ್ಯೆ ಯಾವ ಸಂಖ್ಯೆ ಬರುತ್ತೆ ಸರ್? 5 ಸಂಖ್ಯೆ ಬರ್ತಾ ಇದೆ. ಅಂದರೆ ಇದು ಆ 2, 4, 6, 8ರ ಸರಾಸರಿ 5 ಆಗ್ತಾ ಇದೆ. ಅಂದರೆ ಸರಿಯಾದ ಆಯ್ಕೆ 1ನೇದು ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೀವೆಲ್ಲ ಪರ್ಫೆಕ್ಟ್ ಮಾಡ್ತೀರಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ 9. ನಿಮಗೆ ದತ್ತಾಂಶಗಳ ನಿರ್ವಹಣೆಗಳ ಮೇಲೆ ಪ್ರಶ್ನೆ. ಪ್ರತಿ ವರ್ಷ ನವೋದಯ ಪ್ರಶ್ನೆ ಪತ್ರಿಕೆ ನೋಡ್ರಿ, ಒಂದು ಕ್ವಶನ್ ಒಗದೇ ಇರ್ತಾರೆ. ಒಂದು ಶಾಲೆಯ ವಿದ್ಯಾರ್ಥಿಗಳು ಬಳಸಿದ ಸಾರಿಗೆಯ ವಿಧಾನವನ್ನು ತೋರಿಸುವ ಬಾರ್ ನಕ್ಷೆಯನ್ನು ಓದಿ ಕೆಳಗೆ ನೀಡಿದ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ ಏನು ಕೇಳೋಣ? ಶಾಲಾ ವಿದ್ಯಾರ್ಥಿಗಳು ಬಳಸಿದ ಅತಿ ಕಡಿಮೆ ಸಂಖ್ಯೆಯ ಸಾರಿಗೆ ವಿಧಾನ ಯಾವುದು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಾರಿಗೆ ವಿಧಾನ ಕೊಟ್ಟಿದ್ದಾನೆ. ಈಗ ಇಲ್ಲೇನು ತಳಗಡೆ ಬಂದಿದೆಯಲ್ಲ, ಇದು ಈ ಲೈನ್ ಇದೆಯಲ್ಲ, ಇದು ಸಾರಿಗೆ ವಿಧಾನ. ಈ ಲೈನ್ ಬರ್ತಾ ಇರೋದು ಸಾರಿಗೆ ವಿಧಾನ. ಯಾವುದು? ಕೆಳಗಡೆ ಬಂದಿರುವಂಥ ಲೈನು ಇದು ಸಾರಿಗೆ ವಿಧಾನ. ಓಕೆ, ಈ ಕಡೆ ಮೇಲ್ಗಡೆ ಬರ್ತಾ ಇರೋದು ಇದು ವಿದ್ಯಾರ್ಥಿಗಳ ಸಂಖ್ಯೆ. ಇದು ಈ ಲೈನ್ ನೋಡಿ. ಈ ಶಾಲೆಗೆ ಯಾವ್ಯಾವ ವಾಹನ ಬಳಸ್ತಂದ್ರೆ ಒಂದಿಷ್ಟು ಹುಡುಗರು ಶಾಲಾ ಬಸ್ನ ಬರ್ತಾರಂತೆ. ಆ ಶಾಲೆಗೆ ಒಂದಿಷ್ಟು ವಿದ್ಯಾರ್ಥಿಗಳು ಶಾಲಾ ಬಸ್ನಲ್ಲಿ ಬರ್ತಾರೆ. ಒಂದಿಷ್ಟು ಹುಡುಗರು ಕಾರ್ನೇ ಬರ್ತಾರೆ, ಶ್ರೀಮಂತ ಹುಡುಗರು. ಒಂದಿಷ್ಟು ಹುಡುಗರು ಸೈಕಲ್ ತೊಗೊಂಬರ್ತಾರೆ. ಒಂದಿಷ್ಟು ಹುಡುಗರು ನಡ್ಕೋತ ಕಾಲ್ನಡಿಗೆ ಬರ್ತಾರೆ, ಮನೆ ಸಮೀಪ ಇತ್ತು ಬಡ ವಿದ್ಯಾರ್ಥಿಗಳಿದ್ರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗಿದೆ, ಇಲ್ಲಿ ಸೈಕಲಲ್ಲಿ ಬರೋರು ಎಷ್ಟಿದ್ದಾರೆ ಅಂತ ಅವರು ಈ ಲೈನ್ ಕೊಟ್ಟಿದ್ದಾರೆ, 500 ವಿದ್ಯಾರ್ಥಿಗಳಿದಾರಂತೆ.
ಕಾಲ್ನಡಿಗೆಯಲ್ಲಿ ಬರೋರು ಎಷ್ಟು ಜನ ಇದ್ದಾರಂತೆ? ಅವರು 300 ಜನ ಅದಾರಂತೆ. ಕಾರ್ನಲ್ಲಿ ಬರೋರು ಎಷ್ಟಿದ್ದಾರೆ? 200 ಅದಾರಂತೆ. ಶಾಲಾ ಬಸ್ನಲ್ಲಿ ಬರೋರು 400 ಜನ ಅದರಂತೆ. ಪ್ರಶ್ನೆ ಏನು ಕೇಳಕತ್ತಾರಂದ್ರೆ ಅವರು, ಶಾಲಾ ವಿದ್ಯಾರ್ಥಿಗಳು ಬಳಸಿದ ಅತಿ ಕಡಿಮೆ ಸಂಖ್ಯೆಯ ಸಾರಿಗೆ ವಿಧಾನ ಯಾವುದು? ಅತಿ ಕಡಿಮೆದಲ್ಲಿ ಕಾಣ್ತಿರೋದು ನಿಮ್ಗೆ ಯಾವುದು ಕಾಣ್ತಾ ಇದೆ? ಇಲ್ಲಿ ಸಾಣದು ಕಾಣ್ತಾ ಇದೆ, ಸಾಣದೆ ಕಾರ್ ಕಾಣ್ತಾ ಇದೆ. ಅಂದರೆ ಈ ಕಾರು ಅನ್ನೋದು ನಮಗೆ ಉತ್ತರ ಆಗಬೇಕಾಗುತ್ತೆ. ಇದು ಅತಿ ಚಿಕ್ಕದಿರೋದ್ರಿಂದ ಇದರ 200 ವಿದ್ಯಾರ್ಥಿಗಳು ಮಾತ್ರ ಅದರಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಅತಿ ಕಡಿಮೆ ಸಂಖ್ಯೆಯ ಸಾರಿಗೆ ವಿಧಾನವನ್ನು ಬಳಸೋದು ಯಾವುದಂದರೆ ಅದು ಕಾರ್ನಲ್ಲಿ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಕೂಡ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಾರ್ ನಕ್ಷೆ. ಈ ಥರ ನೀವು ಬಾರ್ ನಕ್ಷೆಗಳ ಬಗ್ಗೆ ತಿಳ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಅತಿ ಸರಳವಾದ ಪ್ರಶ್ನೆ. ಇಂಥ ಪ್ರಶ್ನೆಗಳನ್ನು ನೀವು ಬೇರೆ 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 ಚಿತ್ರ ಬಳಸ್ತಾ ಹೋದರೆ ನೀವು ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಬೋದು ಅಂತ ಹೇಳ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ 9449771212 9900206243 ನಂಬರ್ಗೆ ಕಾಲ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಪ್ರವೇಶವನ್ನು ಪಡ್ಕೋಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತಿಳ್ಕೊಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. 10ನೇ ಪ್ರಶ್ನೆ. ಈ ಪ್ರಶ್ನೆ ಸ್ವಲ್ಪ ಇದನ್ನು ನೋಡೋಣ. ಎಷ್ಟು ವಿದ್ಯಾರ್ಥಿಗಳು ಇದರ ಉತ್ತರವನ್ನು ನೀವೇ ಮಾಡಿ ನಿಮ್ಮ ಉತ್ತರವನ್ನು ಕಮೆಂಟ್ದಲ್ಲಿ ಕಳಿಸ್ರಿ. ಇದರ ಸಾಲ್ವ್ ಮಾಡೋದಿಲ್ಲ, ನೀವೇ ಮಾಡ್ಬೋದು. ಕ್ವಶನ್ಗಳನ್ನು ಚಂದ ನಿಮ್ಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ಕಿಶೋರ್ ಅನ್ನುವಂಥ ಒಂದು ಹುಡುಗ ಇದ್ದಾನೆ. ಅವನ ಹತ್ರ 205.50 ಔಷಧ ಕೊಡ್ಕೋತಾನೆ. ನೋಡ್ರಿ ಎಷ್ಟು ಕೊಟ್ಟು ಔಷಧ ತೊಗೋತಾನಂತ ಅಂದರೆ, ಕಿಶೋರ್ ಅನ್ನುವಂಥ ಹುಡುಗ ಒಂದು ಮೆಡಿಕಲ್ ಶಾಪಿಗೆ ಹೋಗ್ತಾನೆ. 205.50 ಕೊಟ್ಟು ಔಷಧ ತೊಗೋತಾನಂತೆ. 180.50 ರೂಪಾಯಿ ಕೊಟ್ಟು ಒಂದು ಟಾರ್ಚ್ ತೊಗೋತಾನಂತೆ. ನೋಡ್ರಿ 205.50 ಕೊಟ್ಟಿಗೆ ಔಷಧ ತೊಗೋತಾನಂತ. 108.50 ರೂಪಾಯಿ ಕೊಟ್ಟು ಒಂದು ಟಾರ್ಚ್ ತೊಗೋತಾನಂತೆ. ಅವನಲ್ಲಿ ಎಷ್ಟಿತ್ತಂದ್ರೆ ರೊಕ್ಕ 500 ರೂಪಾಯಿ ಇತ್ತಂತೆ. 500 ರೂಪಾಯಿದು ನೋಟ್ ಇತ್ತು. ಕಿಸ್ತಾಗ 500 ರೂಪಾಯಿ ಇಟ್ಕೊಂಡು ಹೋಗಿದ್ದ. 205.50 ರೂಪಾಯಿ ಕೊಟ್ಟು ಔಷಧ ತೊಗೊಂಡ. 180.50 ರೂಪಾಯಿ ಕೊಟ್ಟು ಟಾರ್ಚ್ ತೊಗೊಂಡ. ಆ ಅಂಗಡಿಯವನಿಗೆ 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಕೊಟ್ಟಾಗ ಅದರ ಬಿಲ್ಲಿಗೆ ಕೊಡ್ತಾನೆ. ವಾಪಸ್ ಅವನಿಗೆ ಹಿಂದೆ ಸಿಕ್ಕಿದ ಹಣ ಎಷ್ಟು? ಒಳ್ಳೆ ಆ ಅಂಗಡಿಯರು 500 ರೂಪಾಯಿ ಕೊಟ್ಟಾಗ ಅವು 2 ಹಣವನ್ನು ಮುರ್ಕೊಂಡು ವಾಪಸ್ ಕಿಶೋರ್ಗೆ ಎಷ್ಟು ರೊಕ್ಕ ಕೊಟ್ಟರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ದಲ್ಲಿ 1, 2, 3, 4 ಆಯ್ಕೆಯಲ್ಲಿ ಯಾವ ಸರಿ ಆಗ್ತಾ ಇದೆ ಅನ್ನೋದನ್ನು ಒಂದು ವರ್ಕನ್ನು ಕೊಡ್ತಾ ಇದ್ದೀನಿ. ಇದು ವರ್ಕನ್ನು ಕಮೆಂಟ್ದಲ್ಲಿ ಕಳಿಸ್ರಿ. ಎಷ್ಟು ಮಕ್ಕಳು ಇದು ಸರಿ ಉತ್ತರ ಕೊಡ್ತಾರೆ ನೋಡೋಣ. ಇವತ್ತು ನಾನು ನಿಮಗೆ ಒಟ್ಟು 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೆ. 10 ಪ್ರಶ್ನೆಗಳಲ್ಲಿ ಎಷ್ಟು ನೀವು ಪ್ರಶ್ನೆಗಳಿಗೆ ನೀವು ಇವತ್ತು ಸರಿ ಉತ್ತರಿಸ್ತೀರಿ? ಈ ಒಂದು ವಿಡಿಯೋವನ್ನು ನೋಡಿಕೊಂಡು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ಎಲ್ಲ ಲೆಕ್ಕವನ್ನು ಬಿಡಿಸ್ರಿ. ಕಮೆಂಟ್ದಲ್ಲಿ ನಿಮ್ಮ ಉತ್ತರವನ್ನು ಕಳಿಸ್ರಿ. ಅದರ ಜೊತೆಗೆ ಈ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಏನಾದರೂ ನೀವು ಉಚಿತವಾಗಿರುವಂಥ ಯೂಟ್ಯೂಬ್ ಕ್ಲಾಸಸ್ಸು, ಲೈವ್ ಕ್ಲಾಸಸ್ಗಳು, ವಿಡಿಯೋ ಕ್ಲಾಸಸ್ಗಳು ನಿಮಗೇನಾದರೂ ಬೇಕಾದರೆ ನಿಮ್ಮ ಮೊಬೈಲ್ದಲ್ಲಿ ಹೋಗಿ ಈ ಥರ ಇರುವಂತಹ ಯೂಟ್ಯೂಬ್ ಇದರಲ್ಲಿ ಓಪನ್ ಮಾಡಿಕೊಂಡು ಚಾಲೆಂಜ್ CHALLENGE ಕೋಚಿಂಗ್ COACHING ಕ್ಲಾಸಸ್ 100 ಅಂತ ಅಲ್ಲಿ ಟೈಪ್ ಮಾಡಿಬಿಡಿ. ಈ ಥರ ನಿಮಗೆ ಯೂಟ್ಯೂಬ್ ಸಿಂಬಲ್ ಕಾಣುತ್ತೆ. ಇದ್ರ ಮೇಲೆ ಪ್ರೆಸ್ ಅನ್ನು ಮಾಡಿಕೊಂಡ್ರೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಗಂಟೆ ಬರುತ್ತೆ. ಆ ಗಂಟೆ ಮೇಲೆ ಒತ್ತಿಬಿಡಿ. ನಿಮಗೆ ಸಾವಿರಾರು ವಿಡಿಯೋಗಳು ನಿಮ್ಗೆ ಉಚಿತವಾಗಿ ಸಿಕ್ಬಿಡ್ತವೆ. ಅವನ್ನೆಲ್ಲ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು 1 by 1 ಪದೇ ಪ್ರಾಕ್ಟೀಸ್ ಮಾಡಿದರೆ ಸಾಕು. ನಿಮ್ಮ ಮಕ್ಕಳು ಮನೆಯಲ್ಲೇ ಕೂತ್ಕೊಂಡು ಪರ್ಫೆಕ್ಟ್ ಆಗ್ಬೋದು. ಈ ಕ್ಲಾಸಸ್ಗಳ ಬಗ್ಗೆ, ಈ ಒಂದು ಚಾಲೆಂಜ್ ತರಬೇತಿ ಕೇಂದ್ರ ಬಗ್ಗೆ ನೀವೇನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ 9449771212 ನಂಬರಿಗೆ ಕರೆ ಮಾಡಿ. ಇದು ಬಸವರಾಜ್ ಸರ್ದು ನಂಬರ್ ಇದೆ. 9900206243 ಅಂದರೆ ನಂದು ಮಲ್ಲಿಕಾರ್ಜುನ್ ಸಿದ್ದಡಿ ಸರ್ ನಂಬರ್ ಇದೆ. ಈ ಒಂದು ತರಬೇತಿ ಕೇಂದ್ರದ ಬಗ್ಗೆ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನೀವು ತಿಳ್ಕೊಳ್ರಿ ಅಂತ ಹೇಳುತ್ತಾ, ಈ ಥರ ನನ್ನ ಕ್ಲಾಸಸ್ಸನ್ನು ಪ್ರಾರಂಭದಿಂದ ಕೊನೆಯವರು ನೋಡಿಕೊಂಡು ನನ್ನ ಕ್ಲಾಸನ್ನು ಉಪಯೋಗಿಸಿಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.